ಇಂಡಿವಿಜುವಲಿಟಿ ಆಗಿ ನಿಮ್ಗೆ ಎಥನಾಲ್ ಅಂಡ್ ಶುಗರ್ ವಿಚಾರದಲ್ಲಿ ಸರ್ ಮಾರ್ಕೆಟಿಂಗ್ ಇನ್ನೊಂದು ಸ್ವಲ್ಪ ಲಿಬರಲ್ ಆಗಿ ಬೇಕು ಸ್ಟೇಟ್ ವೈಸ್ ಅಂತ ಡಿಮ್ಯಾಂಡ್ ಇದೆ. ಹೌದು, ಡಿಮಾಂಡ್ ಇದೆಲ್ಲ. ಅದು 6 ವರ್ಷದಿಂದ ರೇಟ್ ಜಾಸ್ತಿ ಮಾಡಿಲ್ಲ ಅವರು. 31 ರೂಪಾಯಿ ಇಟ್ಕೊತಾರ ಅವರು ಸಕ್ಕರೆ ರೇಟು. 31 ಇದೆ ಲಾಸ್ಟ್ 6 ಇಯರಿಂದ. ಅದು ಆಕ್ಚುಲಿ ಹೆಚ್ಚಾಗಬೇಕು ವರ್ಷ ವರ್ಷ. ಕಂಡೀಷನ್ಸ್ ಬೇರೆ ಸರ್, ಅವ್ರಿಗೆ ಎಷ್ಟು ಲಿಮಿಟ್ ಬಿಡಿ ಅಂತಾರೆ ಅಷ್ಟೇ ಬಿಡಬೇಕು, ಆ ಕಂಡೀಷನ್ಸ್ ಅದೆಲ್ಲ ಇದೆ. ಅದೇನು ಮಾಡ್ಲಿಕ್ಕೆ ಅದು ಕೋಟಾ ಇರ್ತೈತೆ, ತಿಂಗಳಿಗೆ ಇಷ್ಟೇ ಮಾರ್ಬೇಕಂತ. ಅದೇನು ಮಾಡ್ಲಿಕ್ಕೆ ಆಗಲ್ಲ, ಅದು ಇದ್ದೇ ಇರ್ತೈತೆ. ಈಗ ಸೆಂಟ್ರಲ್ ಅವರೇ ತೀರ್ಮಾನ ಮಾಡ್ಬೇಕು ಸರ್ ಸಕ್ಕರೆ ಎಲ್ಲ ಸೆಂಟ್ರಲ್ ಇದರಲ್ಲಿ ಏನು ಸ್ಟೇಟ್ದು ಏನೂ ಇಲ್ಲ, ಎಲ್ಲ ಸೆಂಟ್ರಲ್ ಅವ್ರು ಮಾಡ್ಬೇಕು. ಅದಕ್ಕೆ CM ಅವ್ರಿಗೆ ಅಲ್ಲಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿ ಅವರಿಗೆ ಟೈಮ್ ಕೊಡುತ್ತಾ. ಸೊ ಎಲ್ಲರೂ ಕೂಡಿ ಹೋಗ್ತಾ ಇದೀವಿ ಡೆಲ್ಲಿಗೆ. ಟೈಮ್ ಕೊಡ್ಬೇಕಲ್ಲ ಅವ್ರು, ಕೊಟ್ಟ ತಕ್ಷಣ. ಸರ್ ಎಥೆನಾಲ್ ಹೆಚ್ಚುವರಿಗೆ ಜೊತೆಗೆ ಇದ್ರದ್ದು ಎರಡರದ್ದು ಪರ್ಮಿಷನ್ ಕೊಟ್ಟರೆ ಒಂಚೂರು ಸುಧಾರಿಸ್ಕೋಬೋದಲ್ಲ. ಅದು ರೇಟ್ ಹೆಚ್ಚಾದರೆ ಎಥನಾಲು ಹೋದ ಸಲ ಜಾಸ್ತಿ ಕೊಟ್ಟಿದ್ದಾರೆ ನಮಗೆ, ಈ ಸಲ ಕಡಿಮೆ ಕೋಟಾ ಕೊಟ್ಟಿದ್ದಾರೆ. ಅದನ್ನಾರು ಕೊಟ್ಟರು ಕೂಡ ಎಷ್ಟೋ ಅನುಕೂಲ ಆಗ್ತದೆ. ಕೋಟಾ ಕಳೆದ ವರ್ಷದ ಕೋಟಾ ಕೊಟ್ಟರು ಸಾಕು. ಸೊ ಅದು ಕೂಡ ಸರಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ. ಕಾಕಂಬಿ ಇದರಲ್ಲಿ ರೈತರು ನಮಗೆ ಕಾರ್ಖಾನೆ ಮಾಲೀಕರು ಕೊಡಲ್ಲ ಅಂತೇಳಿ ಆರೋಪ ಇತ್ತು, ಕ್ಲಿಯರ್ ಆಗಿದೆಯಾ? ಅದೆಲ್ಲ ಸುಳ್ಳಾರ. ಅದೆಲ್ಲ ಇದನ್ನೆಲ್ಲ FRP ಮಾಡಬೇಕಾದ್ರೆ ಇದನ್ನೆಲ್ಲ ಸೇರಿಸಿ ಇದನ್ನೆಲ್ಲ ನೋಡಿ ಅವ್ರ ವೆಚ್ಚು ರೇಟು ಎಲ್ಲ ನೋಡಿನೇ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿರ್ತಾರೆ. ಹಿಂಗಾಗಿ ಇಲ್ಲಿ ನಾವು ಇಂಡಿವಿಜುವಲ್ ಅದು ಸಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ. ಅದು ಒಂದೇ ಕೂಡಿಸಿನೇ FRP ಎಲ್ಲ ಕೂಡೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ನೀವು ಹೋಗ್ತೀರಾ ಸರ್? ಶಿವಾನಂದ ಪಾಟೀಲ್ರಿಗೆ ಹೇಳಿದ್ರು. ಇಲ್ಲ, ಮುಗಿದಿದ್ರೆ ಏನು ಮುಗಿದಿದೆ, ಇನ್ನೇನು ಪ್ರಶ್ನೆ ಇಲ್ಲ. ಅಲ್ಲಿ ಹೋಗೋದಾರ ನೋಡೋಕೆ ಅವ್ರು ಸಂಬಂಧಪಟ್ಟ ಇಲಾಖೆಯವರು. ಕಂಟಿನ್ಯೂ ಮಾಡಿದಾರಲ್ಲ ಸರ್, ಅವರೇ ಬರಬೇಕು ಪ್ರತಿನಿಧಿ? ಇಲ್ಲ, ಅದು ಗೊತ್ತಿಲ್ಲ ನನಗೆ. ಅದು ನೋಡೋಣ, ಅವ್ರ ಇಲಾಖೆಯವರು ಅವರು ಹ್ಯಾಂಡಲ್ ಮಾಡ್ತಾರೆ. ಅದು ನಿಮ್ಮ ಜಿಲ್ಲೆನಲ್ಲೇ ನಡೀತಾ ಇರೋದು. ಸಕ್ಕರೆ ಸಚಿವರು ನೋಡೋಣ, ಅದು ನಿರ್ಧಾರ ಏನು ಮಾಡ್ತಾರೆ ಅವ್ರಿಗೆ ಗೊತ್ತದು.